ಸಮೇತ ಆಚರಿಸಬೇಕಂತ ಹೇಳಿ ನಿಲ್ಲ ಅಂತ ಹೇಳಿ ನಮ್ಮಲ್ಲೆಲ್ಲ ಹಿರಿಯರು ಹೇಳ್ತಾ ಇದ್ರು. ಹಾಗೆ ಅನಂತರ ಒಂದು ರೀತಿಯಲ್ಲಿ ಸ್ಥಾನಿತ್ಯ ರೀತಿಯಲ್ಲಿ ಅದು ಇದೆ. ಈ ಮನೆತನಕ್ಕೆ ಅಜ್ಜ ಹಂಚಿಕೊಟ್ಟದ್ದು ಚೌತಿ ವಿಧಾಯಕ ಪೂಜೆ, ಚೌತಿ ಸಿದ್ಧ ವಿಧಾಯಕ ಪೂಜೆ, ಅದನ್ನು ಈ ಹುಡುಗರು ನಡೆಸ್ತಾ ಇದ್ದಾರೆ. ಈಗ ಕುಟುಂಬದಲ್ಲಿ ಎಲ್ಲ ಕುಟುಂಬದಲ್ಲಿ ಅದು ಇದ್ದದ್ದೇ, ಹೊಸದಾಗಿ ಏನಲ್ಲ. ಕೆಲವರಿಗೆ ಮಕ್ಕಳಾಗಲಿಲ್ಲ, ಕೆಲವರಿಗೆ ಆದ ಮಕ್ಕಳು ಬೆಳೆಯಲಿಲ್ಲ, ಮತ್ತು ಕೆಲವರಿಗೆ ಇನ್ನೂ ಏನನ್ನ ತೊಂದರೆಗಳು ಇತ್ಯಾದಿ ಕಂಡಾವಾಗ ನಮ್ಮಿಂದ ಏನಾದರೂ ಲೋಪ ಐತೆ ಅಂತೇಳಿ ಸಂದೇಹ ಬರೋದು ಸಹಜ. ಹಾಗೆ ಸಂದೇಹ ಬಂದ ಕಾಲದಲ್ಲಿ ಮತ್ತೆ ಇಲ್ಲಿಗೆ ಶರಣ ಹೋಗಬೇಕು, ಜ್ಯೋತಿಷಕ್ಕೆ ಶರಣ ಹೋಗಬೇಕು. ಜ್ಯೋತಿಷಿಗಳು ಏನು ಹುಟ್ಟು ಇವರು ಜ್ಯೋತಿಷಿಗಳೇ, ಇನ್ನೊಬ್ಬರಿಗೆ ಇವರು ಹೇಳುವವರೇ ನೀವು ಮಾಡಿದ್ದು ದೇವರಿಗೆ ಸರಿ ಇಲ್ಲ, ಭೂತಕ್ಕೆ ತೃಪ್ತಿ ಇಲ್ಲ, ಜ್ಞಾನ ಶುದ್ಧಿ ಇಲ್ಲ ಇತ್ಯಾದಿಗಳು. ಜ್ಯೋತಿಷಿಗಳು ಇವರಿಗೆ ಅಪ್ಪಣೆ ಕೊಡಿಸಿದ್ದು ನಿಮ್ಮಲ್ಲಿ ಆರಾಧನೆ ನಡೆಯೋದು ಸರಿ ಇಲ್ಲ, ದೇವಿಯ ಆರಾಧನೆ ಆಗ್ತಾ ಇಲ್ಲ, ದೇವಿಗೆ ಉಪವಾಸ ಆಗಿದೆ ಇತ್ಯಾದಿಗಳನ್ನು ಹೇಳಿದರು. ಇವರು ಪರ್ಯಾಯವಾಗಿ ಏನನ್ನ ಮಾಡಿದ್ರು. ಆದಾಗ್ಯೂ ಆ ತೊಂದರೆಗಳು ಯಾವುದೂ ನಿಲ್ಲಲಿಲ್ಲ. ಕೊನೆಗೂ ಒಂದು ಒಬ್ಬತ್ತದ ತೀರ್ಮಾನಕ್ಕೆ ಬಂದು ಎಲ್ಲ ದೇವತೆಗಳು ಇರುವಂತಹ ಈ ಸಂಹಿತಾ ಹೋಮವನ್ನು ಮಾಡಿದರೆ ಅದರಿಂದ ನಮಗೆ ಈ ಸಮಸ್ಯೆಗಳಿಗೆ ನಿವಾರಣೆಗೆ ಏನಾದರೂ ದಾರಿಯನ್ನು ಭಗವಂತ ತೋರಿಸೇ ಅದು ಅನ್ನುವ ಸದುದ್ದೇಶದಿಂದ ಈ ಸಂಹಿತಾ ಹೋಮವನ್ನು ಕೈಗೊಂಡು, ಅಥವಾ ರೋಗಗಳು ಅಥವಾ ಸಂತಾನದ ಬಗ್ಗೆ ಇರುವಂತಹ ಆ ಊನತೆಗಳು ದ್ಯೂನತೆಗಳು ಇವೆಲ್ಲವನ್ನು ನೀವು ಸರಿಪಡಿಸಿಕೊಡ್ಬೇಕಂತ ಹೇಳಲ್ಲ. ಈ ಸಂಹಿತಾ ಹೋಮ ಮಾಡಿದ್ರಿಂದ ಏನು ನಮಗೆ ಫಲ ಸಿಗ್ತದೆ ಅದೆಲ್ಲವನ್ನು ಆಚಾರ್ಯರು ವಿಶದವಾಗಿ ಹೇಳಿದ್ದಾರೆ. ಮಾಡಿದಂತಹ ಸಂಹಿತಾ ಹೋಮದ ಸತ್ಫಲವು ಸತ್ಪುಣ್ಯವು ನಮ್ಮ ಕುಟುಂಬಕ್ಕೆ ಸಿಗಬೇಕು. ಏನಾದರೂ ನ್ಯೂನತೆ ಇದ್ದರೆ ಅದು ಪರಿಹಾರ ಆಗಬೇಕು. ಹಾಗೂ ಈಗಾಗಲೇ ಅಪಣಗೊಳಿಸಿದ್ರೆ 4 ದಿಕ್ಕಿಂದ ನಮಗೆ ಅದು ಸಿಗ್ತದೆ ಇದು ಸಿಗ್ತದೆ ಅಂತೇಳಿ 8 ದಿಕ್ಕಿನಿಂದ ಕೊನೆಗೆ ಹೇಳಿದರು ಬ್ರಾಹ್ಮಣರು. ನಿಮಗೆ ಮೇಲಿನಿಂದ ಕೈ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು ಅಂತೇಳಿ. ಆ ಬ್ರಾಹ್ಮಣೋ ಮಮ ದೇವತಾ ಅಂತೇಳಿ ಮೊನ್ನೆಯಿಂದ ಘೋಷಣೆ ಮಾಡ್ತಾನೇ ಇದ್ದಾರೆ ಆಚಾರ್ಯರು. ಹಾಗೆ ಆ ಬ್ರಾಹ್ಮಣರ ಮುಖೇನ ಆಶೀರ್ವಚನ ಪಡೆದುಕೊಂಡು ನಮ್ಮ ಕುಲದ ಉದ್ಧಾರ ಆಗಬೇಕು, ಮಾಡಿದ್ದನ್ನು ಭಗವಂತ ಸ್ವೀಕಾರ ಮಾಡಬೇಕು. ಇನ್ನು ಮುಂದೆ ಇನ್ನೂ ಸೇವೆಗಳನ್ನು ಮಾಡುವಲ್ಲಿ ನಮಗೆ ಏಕತ್ರವಾಗಿ ಮಿಳಿತವಾಗುವ ಹಾಗೆ ಸದ್ಬುದ್ಧಿಯನ್ನು ಭಗವಂತನು ಕೊಡಬೇಕು. ಮಾತಾಡುವಂತಹ ಭೂಸುರರಾದ ತಾವೆಲ್ಲರೂ ಆಶೀರ್ವಚನ ಮಾಡಬೇಕು ಅಂತೇಳಿ ಅಲ್ವಾ. ವಿನಮ್ರತೇನ ಸಭಾಸಾಹೇನ ಸಖ್ಯಾ ಸಖಾಯಃ ಕಿಲ್ಬಿಷಸ್ಪೃತ್ಪೀತು ಸಮಹ್ಯೇಷಾಮರಂ ಹಿತೋ ಭವತಿ ವಾಜೀನಾಜ ಅರುಣಕಿರಣಜಾಲೈರಂದಿತಾ ಪಾವಕಾಶ ವಿಧೃತಜಪವದೀಕಾ ಪುಸ್ತಕಾಭೀತಿಹಸ್ತಾ ಇತರಕರವರಾಢ್ಯಾ ಪುಲ್ಲಕಲ್ಹಾರ ಸಂಸ್ಥಾ ನಿವಸತು ಹೃದಿ ಬಾಲಾ ನಿತ್ಯಕಲ್ಯಾಣಶೀಲಾ. ಕೃಷ್ಣಪಕ್ಷ ತೃತೀಯದಿಂದ ಹಿಡಿದು ಇವರು ಆರಾಧನೆ ಮಾಡುವಂತಹ ವಾದಿನವೇ ಸಾಯಂಕಾಲ ತದನದಿಂದ ಆರಂಭವಾಗಿ ಇವತ್ತಿನವರೆಗೆ ಏಕಾದಶಿಯವರೆಗೆ ತುಂಬ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಋಗ್ವೇದ ಸಂಹಿತಾ ಹೋಮ ಸಂಪನ್ನಗೊಂಡಿದೆ. ಋಕ್ಸಂಹಿತಾ ವಿಷಯವಾಗಿ, ವೇದ ಮಂತ್ರಗಳ ವಿಷಯವಾಗಿ 4 ದಿನದಿಂದ ನಾವು ಪರಸ್ಪರ ಎಲ್ಲ ವಿಷಯಗಳನ್ನು ಹಂಚಿಕೊಂಡದ್ದಾಗಿದೆ. ಕಾರ್ಯಕ್ರಮದಲ್ಲಿ ನ್ಯೂನತೆ ಇದೆಯೋ ಅಂತ ಇದ್ರ ಮೇಲೆ 4 ದಿನಗಳನ್ನು ಕರೆದು ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ. ಅದನ್ನು ನೋಡಿ ಯಾರು ಹುಡುಕಿ ತೆಗಿಬೇಕಷ್ಟೇ ವಿನಃ ಬೇರೆ ಯಾವುದೂ ನಮಗೆ ಸುಲಭದಲ್ಲಿ ಸಿಗುವುದಿಲ್ಲ. ನ್ಯೂನತೆ ಕಾಣುವವರು ನಾವಲ್ಲ. ಈ ಕುಟುಂಬದ ಯೋಗಕ್ಷೇಮಕ್ಕಾಗಿ ಜ್ಯೋತಿಷರು ಹೇಳಿದ್ರೋ ಬಿಟ್ಟರೋ ನಮ್ಮ ಒಂದು ಆದ್ಯ ಕರ್ತವ್ಯ ಎಂಬುದಾಗಿ ಆದರೂ ಸರಿ, ಅಥವಾ ನಮ್ಮ ಯಾವುದೇ ಮನಕ್ಲೇಶಗಳನ್ನು ದೂರ ಮಾಡುವುದಕ್ಕಾಗಿ ಆದರೂ ಸರಿ, ಅಥವಾ ಜ್ಯೋತಿಷರು ಹೇಳಿದಂತಹ ಯಾವುದೇ ಪ್ರಾಯಶ್ಚಿತ್ತಕ್ಕಾದರೂ ಸರಿ, ಈ ಯಜ್ಞ ಸಂಕಲ್ಪ ಮಾಡಿದಂದಿಂದ ಹಿಡಿದು ಇಂದಿನವರೆಗೆ ಈ ಕುಟುಂಬಸ್ಥರು ತದೇಕ ಚಿತ್ತವಾಗಿ ಯಾವುದೇ ವಿಘ್ನಗಳು ಬರಬಾರದಲ್ಲ ಎಂಬ ಆತಂಕದೊಂದಿಗೆ ಕೂಡ ಪೂಜಾರಾಧನೆಯಿಂದ ಹಿಡಿದು ದಾನ ಅನ್ನ ಸಂತರ್ಪಣೆಯವರೆಗೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಯಾವುದೇ ಲೋಪದೋಷಗಳು
ಇಲ್ಲದೆ ಈ ಸಂಹಿತಾ ಯಾಗವನ್ನು ತುಂಬ ಸಮರ್ಥವಾಗಿ ನಿಭಾಯಿಸಿ ಋಗ್ವೇದ ಮಂತ್ರೋಕ್ತವಾದಂತಹ ಎಲ್ಲ ದೇವತೆಗಳ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ನಾವು ಹೇಳಿದಾಗೆ ನಮ್ಮ ಧರ್ಮದಲ್ಲಿ ಕೊನೆಗೆ ಯಾವುದೇ ಯಜ್ಞ ಯಾಗಾದಿಗಳು ಮುಗಿದರೂ ಕೂಡ ಬ್ರಾಹ್ಮಣ ಸಂತರ್ಪಣೆ ತುಂಬ ಮುಖ್ಯ, ಬ್ರಾಹ್ಮಣ ಸಮಾರಾಧನೆ ತುಂಬ ಮುಖ್ಯ. ಯಜ್ಞ ಯಾಗಾದಿಗಳ ನಡುವೆಯಲ್ಲಿ ಅಥವಾ ಯಾವುದೇ ವ್ರತಗಳ ಮಧ್ಯೆ ಯಾವುದೇ ಲೋಪದೋಷಗಳಿದ್ದರೂ ಅದು ಬ್ರಾಹ್ಮಣ ವಚನದಿಂದ ಸರ್ವವು ಸಂಪನ್ನವಾಗಲಿ ಅಂತ ಕೇಳುವ ಇದು ಉಂಟು. ಸರ್ವೇನ್ ಸಂಪೂರ್ಣ ಮತ್ತು ಭೂಯಾತಿ ಭವಂತೋ ಮಹಾಂತೋ ಬಂತು ಪ್ರಾರ್ಥನೆ ಮಾಡ್ತಾರೆ. ಸಂಪೂರ್ಣ ಮಸ್ತು ಅಂತ ನಾವು ಹೇಳ್ತೀವಿ. ನಾನು ಮೊನ್ನೆ ಈ ವಿಷಯವಾಗಿ ಹೇಳುವಾಗ ಮಾತು ಹೇಳಿದೆ ಮತ್ತೆ ನೆನಪು ಮಾಡ್ತೇನೆ. ಬಾಕಿ ವಿಷಯಗಳಿಗೂ ವೇದದ ವಿಷಯಕ್ಕೂ ತುಂಬ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಬಾಕಿ ದೇವತೆಗಳನ್ನೆಲ್ಲ ನಾವು ಹೋಗಿ ಹಿಡ್ಕೋಬೇಕು. ವೇದ ಮಂತ್ರಗಳಲ್ಲಿರುವಂತಹ ದೇವತೆ ನಾವು ಯಾವಾಗ ವೇದಾಧ್ಯಯನವನ್ನು ಶುರು ಮಾಡಿದೆವೋ, ಯಾವಾಗ ವೇದಕ್ಕೆ ನಾವು ಶರಣಾಗ್ತೀವೋ ಆವಾಗಿಂದ ಆ ಮಂತ್ರಗಳು ನಮ್ಮನ್ನು ಹಿಡ್ಕೊಳುತ್ತೆ. ಮರ್ಕಟ ಇದೆಯಲ್ವಾ, ಅಥವಾ ವ್ಯಾಘ್ರವನ್ನು ತಗೊಳ್ಬಹುದು. ಈ ವ್ಯಾಘ್ರ ತನ್ನ ಮಗುವನ್ನು ಕಚ್ಚಿ ತಗೊಂಡು ಹೋಗ್ತದೆ, ಆದರೆ ಅದರ ಹಲ್ಲು ಅದಕ್ಕೆ ಆಗುವುದಿಲ್ಲ ಆ ಮಗುವಿಗೆ. ಅಥವಾ ಮರ್ಕಡ ಆದರೂ ಮಕ್ಕಳ ಮರವನ್ನು ಮರಕ್ಕೆ ಹರಕೊಂಡು ಹೋಗ್ತಾರೆ, ಮಗು ಅದನ್ನು ಗಟ್ಟಿ ಹಿಡ್ಕೊಂಡಿರುತ್ತೆ. ಹಾಗೆ ಮಕ್ಕಳಿಗೆ ನೋವಾಗದ ಹಾಗೆ ತನ್ನ ಮಗುವನ್ನು ಎಲ್ಲಿಂದ ಎಲ್ಲಿಗೆ ಸಾಗಿಸಬೇಕು ಅಂತ ಆ ವ್ಯಾಘ್ರ ಚಿಂತನೆ ಮಾಡುತ್ತೋ, ಆ ಮಗುವಿಗೆ ನೋವಾಗದಾಗ ತಗೊಂಡು ಹೋಗುವಂತಹ ಜವಾಬ್ದಾರಿ ಆ ವ್ಯಾಘ್ರಕ್ಕೆ ಇರುತ್ತೆ. ಈ ಮರ್ಕಟಕ್ಕೂ ಹಾಗೆ ನಾವು ಅದನ್ನು ಗಟ್ಟಿ ಹಿಡ್ಕೊಂಡ್ರೆ ಸಾಕು, ಬೇಕಾದಲ್ಲಿ ತಂದು ತಲುಪಿಸುವಂತಹ ಜವಾಬ್ದಾರಿ ಆ ಮರ್ಕಟಕ್ಕಿರುತ್ತೆ. ತದ್ವತ್ತು ಈ ವೇದಾಭಿಮಾನಿಯಾದಂತಹ ದೇವತೆಯು ಒಂದು ಸಾರಿ ನಾವು ಅದನ್ನು ಶರಣಾಗತಿ ಹೊಂದಿದರೆ ಅದು ನಮ್ಮನ್ನು ನಡೆಯುವುದಿಲ್ಲ. ನಮ್ಮ ವರ್ಗಕ್ಕೆ ಸೀಮಿತವಾದಂತಹ ಈ ಒಂದು ಯಜ್ಞಯಾಗಾದಿಕ ಅನುಷ್ಠಾನವಾಗಲಿ, ನಮ್ಮ ನಿತ್ಯಾನುಷ್ಠಾನದಲ್ಲೇ ಸಂಧ್ಯಾವಂದನೆಯಿಂದ ಹಿಡಿದು ಒಂದೊಂದು ಮಂತ್ರ ಅರ್ಥವನ್ನು ನಾವು ಅವಲೋಕಿಸಿದರೆ ಇದನ್ನು ಖಂಡಿತವಾಗಲೂ ವಿಶ್ವಾಸವೇ ಆಗಬೇಕಾದಂತಹ ವಿಷಯ. ನಮ್ಮನ್ನು ಹೇಳಿದೆ, ವಿವಾಹವಾಗುವಾಗ ಮಂತ್ರಗಳನ್ನು ನಾವು ಉಚ್ಚಾರಣೆಯಾದರೆ ನಮ್ಮೊಳಗೆ ಯಾವುದೇ ವೈಮನಸ್ಸೆ ಬರಲಿಕ್ಕೂ ಆ ಮಂತ್ರ ಅವಕಾಶ ಮಾಡಿಕೊಡುವುದಿಲ್ಲ ಎಂಬುದಾಗಿ. ತದ್ವತ್ತು ಎಲ್ಲ ವಿಧದಲ್ಲೂ ಹಾಗೇ ಇದೆ. ಯಾಕಂದರೆ ನಾವು ಅನುಷ್ಠಾನ ಮಾಡ್ತಾ ಇರೋದು ಧರ್ಮ. ಯಾವುದೇ ಆಸೆ ಆಕಾಂಕ್ಷೆಗಳಿಗೋ ಅಥವಾ ನಮ್ಮ ದುರಾಸೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೋ ನಾವು ಈ ದೇವತಾ ಆರಾಧನೆಯನ್ನು ಮಾಡ್ತಿಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ವೇದ ನಮ್ಮನ್ನು ಕಾಪಾಡುತ್ತೆ, ನಾವು ವೇದವನ್ನು ಕಾಪಾಡುತ್ತೇವೆ. ಇದು ನಮಗಿರುವಂತಹ ಒಂದು ಐಕಮತ್ಯ. ವೇದ ಮಂತ್ರಗಳು ಭೂಮಿಯಲ್ಲಿ ಅಥವಾ ಸ್ವರ್ಗಲೋಕಕ್ಕಾದರೂ ಸರಿ ಪ್ರಚಲಿತವಾಗಿ ಬೇಕಿದ್ರೆ ಸಜ್ಜನರಾದ ಬ್ರಾಹ್ಮಣರು ಅದನ್ನು ಅನುಷ್ಠಾನಪೂರ್ವಕ ಕಾಪಾಡಿದ್ರೇ ಆ ವೇದ ಮಂತ್ರ ಇರೋದು. ಪುಸ್ತಕದಲ್ಲಿದ್ದರೆ ಆ ವೇದ ಮಂತ್ರ ಇರುವುದಿಲ್ಲ. ನಾವು ವೇದ ಮಂತ್ರ ಹೇಳಿದ್ರೇ ಆ ವೇದ ಮಂತ್ರಕ್ಕೆ ಜೀವ, ನಮ್ಮನ್ನು ದೇವತೆಗಳು ಕಾಪಾಡಿದ್ರೇ ಆ ವೇದ ಮಂತ್ರಕ್ಕೆ ಜೀವ. ವೇದ ಮಂತ್ರ ಜೀವಂತವಾಗಿರಬೇಕಾದ್ರೆ ನಾವು ಅನುಷ್ಠಾನಪರರಾಗಿರಬೇಕು, ದೇವತಾ ಸ್ತುತಿಕರ್ತರಾಗಿರಬೇಕು. ದೇವತೆಗಳು ಸ್ವರ್ಗದಲ್ಲಿ ಸೌಖ್ಯವಾಗಿರಬೇಕಾದ್ರೆ ಇಲ್ಲಿ ನಾವು ವೇದ ಮಂತ್ರ ಹೇಳಬೇಕು. ಹಾಗಾದ್ರೆ ನಮ್ಮ ಜವಾಬ್ದಾರಿ ದೇವತೆಗಳಿಗೆ ನಮಗಿಂತ ಜಾಸ್ತಿ ಇದೆ. ಇನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಊಟ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿಂದ ನಾವು ಒಂದು ಸಾರಿ ಆ ವೇದವನ್ನು ಶರಣಾಗತಿ ಹೊಂದಿದ್ರೆ ಭಗವಂತ ಹೇಳಿದ ಹಾಗೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪಾಂಡವರು ಪ್ರತಿಯೊಂದು ದಿನವೂ ಕೃಷ್ಣನ ಅರಮನೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾ ಇರಲಿಲ್ಲ. ಒಂದು ಸಾರಿ ಅವರಲ್ಲಿ ಹೋಗಿ ನಾನು ಶರಣಾಗತಿ ಅಂತ ಹೇಳಿಟ್ರು. ಆಮೇಲೆ ಜವಾಬ್ದಾರಿ ಕೃಷ್ಣನಿಗೆ ಬಂತು. ಇವರು ನನ್ನ ಶರಣಾಗತಿ ಹೊಂದಿದ್ದಾರೆ, ನಾನು ಅವರನ್ನು ಕಾಪಾಡೋದು ನನ್ನ ಮನೆಯಲ್ಲಿ ಹೋಗ್ಬಿಡುತ್ತೆ. ತದ್ವತ್ತು ಈ ಶರಣಾಗತಿ ಎಂಬುದು ವೇದದಲ್ಲಿ ನನಗೆ ಅಷ್ಟು ಬೇಕು. ಇದಕ್ಕೆ ಸಾದೃಶ್ಯವಾದಂತಹ ಒಂದು ಸದ್ಯ ಒಂದು 50-60 ವರ್ಷದೊಳಗೆ ನಡೆದಂತಹ ಒಂದು 2-3 ಕಥೆಯನ್ನು ಉದಾಹರಣೆ ಹೇಳ್ತೇನೆ. ವೇದಗಳು ನಮ್ಮನ್ನು ಹೇಗೆ ಕಾಪಾಡುತ್ತೆ ಎಂಬುದಕ್ಕೋಸ್ಕರ ಈ ಕಥೆ ಹೇಳ್ತಾ ಇದ್ದೀನಿ. ಸುಮಾರು 75-76ನೇ ಇಸವಿಯಲ್ಲಿ ಕಂಚಿಯಲ್ಲಿ ಮಹಾಸ್ವಾಮಿಗಳು ಇರುವಂತಹ ಸಮಯ.
ಕಲ್ಕತ್ತಾದಿಂದ ಒಬ್ಬ ಶ್ರೇಷ್ಠಿ ಪರಮ ಭಕ್ತ, ಅವನು ದೊಡ್ಡ ಕೋಟೀಶ್ವರ. ಅವನಿಗೆ ಮನೆಯಲ್ಲಿ ನಾವು ಹೇಳ್ತೀವಲ್ಲ, ನಮಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ನಮಗೆ ಪ್ರಾಬ್ಲಮೇ ಜಾಸ್ತಿ, ಸೌಖ್ಯ ನಾವು ಯಾರು ಹೇಳುವುದಿಲ್ಲ. ಅಂತಹ ಹಲವಾರು ಕುಟುಂಬಾಭಿವೃದ್ಧಿ ಇಲ್ಲ, ವಂಶಾಭಿವೃದ್ಧಿ ಇಲ್ಲ, ಮದುವೆ ಆಗ್ತಿಲ್ಲ, ಇದ್ದವರಿಗೆಲ್ಲ ವ್ಯಾಧಿ, ಎದ್ದವರಿಗೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಕೂತ್ಕೊಳ್ಳಿಕ್ಕೆ ಎದ್ದವರಿಗೆ ಆಗುವುದು, ಇಂಥ ತುಂಬ ಅವನಿಗೆ ಹಿಂಸೆ ಆಯಿತು. ಅವನು ಯಾರೋ ಮೂಲಕ ತಿಳ್ಕೊಂಡು ಹೀಗೆ ಒಬ್ಬರು ಪರಮೇಶ್ವರನ ಸ್ವರೂಪದಲ್ಲಿ ಯಾರು ಅವರತ್ತು ನೀನು ಹೋದ ನಿಮ್ಮ ವ್ಯಾಧಿಗಳೆಲ್ಲ ನಿವೃತ್ತಿ ಆಗುತ್ತೆ ಅಂತ ಹೇಳು. ಹೋಗುವ ಸುಮ್ಮನೆ ಹೋಗಬೇಡ, ನಿನ್ನ ಮನೆಯಲ್ಲಿ ಏನೆಲ್ಲ ಬಂಗಾರ ಉಂಟು ಆ ಬಂಗಾರ ಎಲ್ಲ ಒಂದು ಮೂಟೆ ಕಟ್ಟಿಕೊಂಡು ತಂದು ಸ್ವಾಮಿಯಲ್ಲಿ ಕೊಟ್ಟುಬಿಡು, ನಿನ್ನ ಪಾಪ ಎಲ್ಲ ಹೋಗ್ಬಿಡುತ್ತೆ, ನೀನು ನಾನು ಸೌಖ್ಯವಾಗಿರ್ಬೋದು ಅಂತ ಅಲ್ಲಿ ಬಂಗಾಳಿ ಜ್ಯೋತಿಷಿ ಒಬ್ಬ ಸಲಹೆ ಕೊಟ್ಟು ಅದನ್ನು ಅವರು ತಗೊಂಡು ಕುಟುಂಬ ಸಮೇತರಾಗಿ ಕಂಚಿ ಮಹಾಸ್ವಾಮಿಗಳ ಹತ್ರ ಬಂದರು. ಇವರೆಲ್ಲ ಪೂರ್ವಾಪ ಎಲ್ಲ ವಿಚಾರ ಮಾಡಿದರು. ಇದು ಏನು ಅಂತ ಕೇಳಿದ್ರು. ಇದು ಈ ಥರ ನಮಗೊಬ್ಬರು ಸಲಹೆ ಕೊಟ್ಟಿದ್ದಾರೆ ಜ್ಯೋತಿಷ್ಯರು, ನಮಗೆ ಈ ಬಂಗಾರ ಎಲ್ಲ ಬೇಡ, ನಿಮಗೆ ಆರೋಗ್ಯ ಸಿಕ್ಕಿದ್ರೆ ಸಾಕು, ಹಾಗಾಗಿ ಸ್ವಾಮಿಗಳನ್ನು ಒಪ್ಪಿಸ್ಕೋಬೇಕು ಅಂತ ಹೇಳಿದ್ರು. ಸ್ವಾಮಿ ಹೇಳಿದ್ರು, ನಾನು ಹೇಳಿ ಕೇಳಿ ಸನ್ಯಾಸಿ, ನನಗೆ ಒಳ್ಳೆ ಪಟ್ಟೆ ವೇಷ್ಟು ಕೂಡ ನಾನು ನೋಡುವ ಹಾಗಿಲ್ಲ, ಮಠದಲ್ಲಿ ಯಾರಿಗಾದ್ರೂ ಬೇಕಾದರೆ ಕೊಟ್ಟು ಹೋಗು ಅಂತ ಹೇಳಿದ್ರು. ಸ್ವಾಮಿಗಳಪ್ಪನ ಹೇಳಿದ ಮಠದಲ್ಲಿ ತಗೊಳ್ಳೋರು ಯಾರು? ಅಷ್ಟು ಅವರ ಮೇಲೆ ಅದು ಭಕ್ತಿಯೂ ಇತ್ತು, ಆ ಭಯವೂ ಇತ್ತು. ಇಲ್ಲ ಮಠದಲ್ಲಿ ಯಾರು ತಗೊಳ್ತಾರೆ ಅಂತ ಹೇಳಿದ್ರೆ ಸ್ವಾಮಿಗಳು ತಗೊಳ್ಳಿ ಅಂತ ಹೇಳಿದ್ರೆ ತಗೊಳ್ತಾರಂತೆ. ಅದು ನೀನು ಈ ಪಾಪವನ್ನೆಲ್ಲ ಕಟ್ಟಿಕೊಂಡು ನನ್ನ ಧರ್ಮದ ಕಟ್ಟುವಂತ ಬಂದಿದೆಯಲ್ಲ, ನನಗೆ ಪರಿಹಾರ ಮಾಡಲಿಕ್ಕೆ ಏನೂ ಇಲ್ಲ, ಅಥವಾ ಈ ಬಂಗಾರ ಹಾಕೊಳ್ಳಿಕ್ಕೆ ನಾನು ಖಂಡಿತನ ಇದ್ದೇನೆ, ಈ ಬಂಗಾರ ಯಾವುದು ನನಗೆ ಹೊಂದುವುದೂ ಇಲ್ಲ, ನಾನು ಇದನ್ನು ಹಾಕೊಂಡ್ರೆ ಈ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದೂ ಇಲ್ಲ, ನೀವು ತಗೊಂಡು ಹೋಗು, ಬೇರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು, ನಿಮಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳುದು. ಇವನಿಗೆ ಮಹಾಸ್ವಾಮಿ ಹೇಳಿದ ಮೇಲೆ ವಿಶ್ವಾಸವಿಲ್ಲ, ಆ ಜ್ಯೋತಿಷಿ ಹೇಳಿದ ಭಯ ಬರೆದಿದ್ದಾನಲ್ವಾ ಅದ್ರ ಮೇಲೆ ವಿಶ್ವಾಸ ಜಾಸ್ತಿ ಅವನಿಗೆ. ಇಲ್ಲ ಸ್ವಾಮಿ ಒಪ್ಪಿಸಲೇಬೇಕು ಅಂತ ಕೂತು ಒಳಗೆ ಶುರು ಮಾಡಿದ. ಸ್ವಾಮಿ ಹೇಳಿದ್ರು, ಅದೊಂದು ಕೆಲಸ ಹೇಳ್ತೀನಿ, ನನಗೂ ಬೇಡ ನಿನಗೂ ಬೇಡ, ಇನ್ನು ರಾತ್ರಿ 9:15 ಕಂಚಿ ಕಾಮಾಕ್ಷಿ ದೇವಸ್ಥಾನ ಬಾಗಿಲು ಬೀಗ ಹಾಕ್ತಾರೆ, ನೀನು ಈ ಮೂಟೆ ತಗೊಂಡು ಹೋಗಿ 9:14 ಬಾಗಿಲ ಹಿಂದೆ ಇಟ್ಟು ಓಡಿಕೊಂಡ್ಬಿಡು, ನೀನು ಮೊದಲೇ ಇಟ್ಟು ನೀವು ಯಾರು ಬಿಡುವುದಿಲ್ಲ, ಪಾಪ ಸಿಗಲಿಸ್ತಾರೆ ಒಟ್ಟಿಗೆ. ಹಾಗೆ ಗೊತ್ತಾಗದ ಹಾಗೆ ಬಾಗಿಲ ಹತ್ರ ನಿಂತುಕೋ, ಬೀಗ ಹಾಕಲಿಕ್ಕೆ ಬರ್ತಾರೆ, ಹೊರಗೆ ಹೋಗಿ ಅಂತ ಹೇಳ್ತಾರೆ. ಸಮಯದಲ್ಲಿ ಈ ಮೂಟೆಯನ್ನು ಬಾಗಿಲ ಹತ್ರ ಇಟ್ಟು ವಾಪಸ್ ಬಂದ್ಬಿಡು ಅಂತ ಹೇಳಿದ. ಆಯ್ತು ಸ್ವಾಮಿ, ಅಲ್ಲ ಅದು ಭಯ ಕಾಮಾಕ್ಷಿಗೆ ಸೇರುತ್ತೆ, ನಿನಗೇ ಭಯ ಹಂಗೆ. ಕಾಮಾಕ್ಷಿ ತಗೊಳ್ತಾಳೆ, ಕಾಮಾಕ್ಷಿಗೆ ನಿನಗೆ ಎಲ್ಲ ಆಯ್ತಮ್ಮ, ನನ್ನ ಪಾಪ ಎಲ್ಲ ನೀವು ಪರಿಹಾರ ಮಾಡುವಂತ ಅಲ್ಲಿ ಕೊಟ್ಟುಬಿಡು ಅಂತ ಹೇಳಿ. 9 ಗಂಟೆಗೆ ಕಾದ, 9:15 ಹೋದ, ಬಾಗಿಲು ಬೀಗ ಹಾಕಲಿಕ್ಕೆ ಬಂದರು, ಮೂಟೆಯನ್ನೆಲ್ಲ ತಗೊಂಡ, ಬೆಲ್ಲಗೆ ಬಾಗಿಲ ಹಿಂದೆ ಸಂದಿಲಿಟ್ಟ ಹುಡುಗೊಂಡ್ಬಿಟ್ಟು ನೋಡುವ ಬಾಗಿಲಿಂದ ಬೀಗ ಹಾಕ್ತಾರೆ, ಇರಾಗ ತಗೊಂಡೋಗ್ತಾರೆ. ಆಮೇಲೆ ಬೇರೆ ಭಯ ಅವನಿಗೆ. ಆಭರಣ ಏನಿದೆ ಅಲ್ವೇ, ಕಾಮಾಕ್ಷಿ ಕೊಟ್ಟದ್ದು ಹೋಗು, ಅದು ಕಾಮಾಕ್ಷಿ ತಗೊಳ್ತಾವ, ಈ ಬೀಗ ಹಾಕೋ ತಗೊಂಡು ಹೋದ್ರೆ ಇನ್ನು ಅದರ ಮೇಲೆ ಆಸೆ ಹೋಗಿಲ್ಲ ಇಂಥ ಇಲ್ಲ. ಅವ್ರು ಬೀಗ ಹಾಕಿದ್ರು, ಯಾರು ಇಲ್ಲ, ಬೀಗ ಬಂದ ಹೋಗಿ ಪಕ್ಕದಲ್ಲಿ ಒಂದು ರಾಜ್ಯದಲ್ಲಿ ರೂಮ್ ಮಾಡಿದ್ದ, ಹಣ ಅಂತ ಅಲ್ವೇ, ಒಂದು ರಾಜ್ಯ ರೂಮ್ ಮಾಡಿದ್ದ. ಬೆಳಿಗ್ಗೆ ಎದ್ದು ಕೈಕಾಲು ತೊಡಬೇಕು ಅಂತ ಹೊರಗೆ ಬಂದರೆ ಆ ಊಟ ಏನು ಬಾಗಿಲಲ್ಲಿದೆ, ಕಟ್ಟಿ ಇಟ್ಟಂತಹ ಮೂಟೆ ಮತ್ತೆ ಇದರ ಬಾಗಿಲಲ್ಲಿ. ಇವನಿಗೆ ಎಲ್ಲ ಹೋಗಿ ಶುರುವಾಯಿತು. ಏನು ಅಲ್ಲಿ ಇಟ್ಟು ಬೀಗ ಹಾಕಿದ್ರೆ ಏನಂತದ್ದು. 5 ಗಂಟೆಗೆ ಎದ್ದು 6 ಗಂಟೆಗೆ ವಿಶ್ವರೂಪ ದರ್ಶನಕ್ಕೆ ಹೋಗಬೇಕು. ಸ್ವಾಮಿ ವಿಶ್ವರೂಪ ದರ್ಶನ ಅಂದರೆ ಎದ್ದ ಕೂಡಲೇ ಸ್ವಾಮಿ ದರ್ಶನ ಮಾಡೋದಕ್ಕೆ ವಿಶ್ವರೂಪ ದರ್ಶನ ಅಂತ ಹೇಳಿದ್ರು. 6 ಗಂಟೆಗೆ ಆಗಿಬಿಡುತ್ತೆ. ಅಷ್ಟೊಳಗೆ ಹೋಗಬೇಕು ಅಂತ ಈ ಮೂಟೆ ಮತ್ತೆ ಇಲ್ಲಿ ಬಂದು ಕೂತಿದೆಯಲ್ಲ, ಇಲ್ಲಿ ಅಳು ಬಂದ್ಬಿಡ್ತು. ತಗೊಂಡ ತಿರುಗಿ ಓಡುವುದು ಸ್ವಾಮಿ ಹತ್ರ ಅಳ್ಳಿಗೆ ಶುರು ಮಾಡಿದ್ರು. ಏನಾಯ್ತು ಅಂತ ಕೇಳಿ, ನೋಡಿ ಸ್ವಾಮಿಯಿಂದ ನೀವು ಕಾಮಾಕ್ಷಿ ಇಡ್ಲಿಕ್ಕೆ ಹೇಳಿದ್ದಲ್ಲ ನಾವು ಅಂತ ಕೇಳಿ ಸ್ವಾಮಿ ನಗರಗೊಂಡು ಹೋಗಿ ಇಟ್ಟಿದ್ದೆ ಸ್ವಾಮಿ ಬೆಳಿಗ್ಗೆ ಮತ್ತೆ ನಗರ ಬಿಟ್ಟಿದ್ದು. ನೋಡಿದ್ಯಾ, ನಿಮ್ಮ ಪಾಪವನ್ನು ತಗೊಳ್ಳಿಕ್ಕೆ ಕಾಮಾಕ್ಷಿಯೇ ಸಿದ್ಧವಾಗಿಲ್ಲ, ನನ್ನ ತಲೆ ಕಟ್ಟಲಿಕ್ಕೆ ನೋಡಿದಲ್ಲ ಅನ್ನೋದ್ರು ಪ್ರತ್ಯಕ್ಷವಾಗಿ ನಡೆದಂತಹ ವಿಚಾರ. ಇದು ಏನು ಮಾಡೋದು ಅಂತ ಕೇಳುವ, ನನಗೆ ಬೇರೆ ದಾರಿ ನೀವು ಏನು ಹೇಳಿದ್ರು ನಾನು ಮಾಡ್ತೇನೆ, ಅದರ ಹೊರತಾಗಿ ನನಗೆ ಬೇರೆ ದಾರಿಯೇ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಅವನು ಕೂರಿಸಿದ್ರು. ಅವನು ಚಿಂತನೆ ಮಾಡಿದ, ಎಲ್ಲ ಅವನು ಪಶ್ಚಾತ್ತಾಪ. ನಾನು ಒಂದು ಕೆಲಸ ಹೇಳ್ತೇನೆ, ನಿನಗೆ ವಿಶ್ವಾಸ ಬರಲಿಕ್ಕಿಲ್ಲ, ಅದು ನಿನ್ನ ಪಾಪ ಹೋಗ್ಲಿಕ್ಕೆ ಇರೋ ಒಂದೇ ಒಂದು ದಾರಿ ನನಗೆ ತೋಚಿದ್ದು, ನಾನು ಹೇಳ್ತೇನೆ, ನೀನು ಮಾಡ್ತೀಯಾದ್ರೆ ನೀನು ಪುಣ್ಯಶಾಲಿ, ಇಲ್ಲಿದ್ರೆ ಮತ್ತೆ ಇಲ್ಲಿಗೆ ಬರಬಾರದು ಬಿಡಬಹುದು. ಆಯ್ತು ಸ್ವಾಮಿ, ಏನು ಹೇಳಿದ್ರು ಮಾಡ್ತೇನೆ. ಇಲ್ಲಿ ಪಕ್ಕದಲ್ಲಿ ಒಂದು 1.5-2 ಕಿಲೋಮೀಟರಲ್ಲಿ ಒಂದು ಪಾಠಶಾಲೆ ಇದೆ. ಈ ಬಂಗಾರವನ್ನೆಲ್ಲ ಆ ಪಾಠಶಾಲೆಗೆ ದೇಣಿಗೆ ಕೊಟ್ಟುಬಿಡು, ನಿಮ್ಮ ಪಾಪ ಎಲ್ಲ ಹೋಗುತ್ತೆ. ಮೊದಲು ಹೇಳಿದ್ರಲ್ಲ ಅವನಿಗೆ ವಿಶ್ವಾಸ ಇಲ್ಲ ಅಂತ, ಅವನು ಯೋಚನೆ ತಲೆ ಕೆಲಸ ಮಾಡಿದ. ಇದು ಪಾಠಶಾಲೆಯಲ್ಲಿ ಏನು ಅನ್ನ ಊಟಕ್ಕಿಲ್ಲದ ಮಕ್ಕಳೆಲ್ಲ ಊಟ ಮಾಡ್ತಾರೆ, ಅವರಿಗೆ ವಸ್ತ್ರ ಇಲ್ಲ, ಅವರಿಗೆ ಕೊಡ್ಲಿಕ್ಕೆ ಹೇಳ್ತಾರಲ್ಲ ಸ್ವಾಮಿಗಳು, ಇದೊಂದು ಏನು ದುಡ್ಡು ನಮಗೆ
ಸುಮ್ಮನೆ ಹೇಳ್ತಾರೋ ಅಥವಾ ನಿಮ್ಮ ಮುಂಚಿನ ದಿವಸ ಹೇಳಿತಾರೋ ಎಲ್ಲ ಮಾಡ್ತಾರೋ ಏನು ಗೊತ್ತಿಲ್ವಲ್ಲ ಅಂತ ಕೇಳಲಿಕ್ಕೆ ಧೈರ್ಯ ಇಲ್ಲ. ಮತ್ತೆ ಹೋಗಿದ್ದೇನೆ, ವಚನ ಬೇಡ, ಅಲ್ಲಿ ಹೇಳಿಕೊಡು, ನಾನು ಹೇಳಿದೆ ಅಂತ ಹೇಳು. ಅವರು ಅದನ್ನು ತಗೊಳ್ಲಿಕ್ಕಿಲ್ಲ, ಅದನ್ನು ಹೇಳ್ತಾನೆ, ಬಂಗಾರ ಕೊಟ್ಟು ತಗೊಳ್ಲಿಕ್ಕಿಲ್ಲ, ನೀನು ಅವರಲ್ಲೇ ಬಂಗಾರ ಕೊಟ್ಟು ಅದನ್ನು ದುಡ್ಡಾಗಿ ಪರಿವರ್ತನೆ ಮಾಡಿ ಅದನ್ನು ಆ ಟ್ರಸ್ಟಿನ ಹೆಸರಿಗೆ ಬರೆದುಬಿಡು ಅಂತ. ಇದರಿಂದ ಏನು ಪ್ರಯೋಜನ ಸ್ವಾಮಿ, ನೀನು ಅದನ್ನು ಮಾಡಿದ ಆಮೇಲೆ ಹೇಳ್ತೇನೆ ಅಂದ್ರು. ಉಳ್ಳ ಹೋದ, ಆ ಟ್ರಸ್ಟ್ಗೆ ಹೋದ, ಆ ಟ್ರಸ್ಟನ್ನೆಲ್ಲ ಬಂಗಾರವನ್ನು ಪರಿವರ್ತಿಸಿದ, ಹಣವಾಗಿ ಮಾಡಿಕೊಂಡು ರಿಸಿಪ್ಟ್ ತಗೊಂಡ್ಬಂದ. ಒಂದು ಸ್ವಾಮಿಯಲ್ಲಿ ಮಾಡಿದ್ದೇನೆ ಸ್ವಾಮಿ. ಅವರು ಹೇಳಿದ್ರು, ದೇವರಿಂದಲೇ ಪರಿಹಾರ ಮಾಡಲಿಕ್ಕಿಲ್ಲ ಆಗದಂತಹ ಒಂದು ವಿಷಯವನ್ನು ಪರಿಹಾರ ಇದ್ದರೆ ವೇದದಲ್ಲಿ ಮಾತ್ರ. ನೀನು ನನಗೆ ದುಡ್ಡು ಕೊಟ್ಟರೆ ನಾನು ಅದನ್ನು ಪೂಜೆ ಪುನಸ್ಕಾರ ಉಪಯೋಗ ಮಾಡ್ತೇನೆ, ಅಥವಾ ನನ್ನ ಕೆಲಸಗಳಿಗೆ ಉಪಯೋಗ ಮಾಡ್ತೇನೆ. ನೀನು ಬ್ರಾಹ್ಮಣನಿಗೆ ಕೊಟ್ಟರು ಅವನು ಅದನ್ನೇ ಮಾಡ್ತಾನೆ, ಬೇರೆದೇ ಒಂದು ಬಿಸ್ನೆಸ್ಸಿಗೆ ಕೊಟ್ಟರು ಅವರು ಅದನ್ನೇ ಮಾಡ್ತಾರೆ. ಈ ವೇದ ಪಾಠಶಾಲೆಯಲ್ಲಿ ಏನು ವಿಷಯ ಅಂತ ಕೇಳಿದ್ರೆ, ಆ ಮಕ್ಕಳಿಗೆ ಯಾರಿಗೂ ನೀನು ದುಡ್ಡು ಕೊಟ್ಟದ್ದೇ ಗೊತ್ತಿಲ್ಲ. ನಾವೆಲ್ಲ ದುಡ್ಡಿಗೋಸ್ಕರ ವೇದ ಹೇಳುವವರು, ಸ್ವಾಮಿ ಹೇಳ್ತಿದ್ದಾರೆ, ನಾವೆಲ್ಲ ದುಡ್ಡಿಗೋಸ್ಕರ ವೇದ ಹೇಳುವವರು, ಪೂಜೆ ಮಾಡುವವರು, ಯಜ್ಞ ಮಾಡುವವರು. ಆ ಮಕ್ಕಳಿದ್ದಾರೆ ನೋಡಿ, ಆ ಮಕ್ಕಳಿಗೆ ನೀನು ದುಡ್ಡು ಕೊಟ್ಟಿದ್ದು ಗೊತ್ತಿಲ್ಲ, ನೀನು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಿಲ್ಲ. ಆ ಮಕ್ಕಳು ದಿನಕ್ಕೆ ಸುಮಾರು ಒಂದು 12ರಿಂದ 16 ಗಂಟೆಗಳ ಕಾಲ ವೇದ ಹೇಳ್ತಾರೆ. ಒಂದು ದಿನ ನವಗ್ರಹ ಹೋಮ ವ್ಯವಸ್ಥೆ ಮಾಡಿ 2 ಗಂಟೆ ನವಗ್ರಹ ಅಂತ ಜಪ ಮಾಡಿ ಹೋಮ ಮಾಡಿದರೆ ನಮ್ಮ ಪಾಪ ಎಲ್ಲ ಹೋಗ್ತದೆ ಅಂತ. ಆದರೆ ಯಾವಾಗ 25 ವರ್ಷಕ್ಕೊಮ್ಮೆ ನವಗ್ರಹ ಮನೆಯಲ್ಲಿ ಮಾಡಿ ಆ 25 ನಿಮಿಷ ನಾವು ವೇದ ಮಂತ್ರ ಹೇಳಿದ್ರಿಂದ ನಮ್ಮ ಪಾಪ ಎಲ್ಲ ಹೋಗುತ್ತೆ ಅಂತ ನಾವು ನಂಬಿಕೊಂಡಿದ್ದೇವಲ್ವೇ. ದಿವಸಕ್ಕೆ 16 ಗಂಟೆ ಒಬ್ಬರು ವೇದ ಹೇಳಿದರೆ ಅದರಿಂದ ಎಷ್ಟು ಪಾಪ ಹೋಗ್ಬೋದು, ಎಷ್ಟು ಪುಣ್ಯ ಬರ್ಬೋದು ಲೆಕ್ಕ ಹಾಕುವುದು. ಯಾವುದೇ ಆಮಿಷಗಳಿಗೆ ಒಳಬಾಡದೆ, ಯಾವುದೇ ಬುದ್ಧಿ ವಿಕಾರವಿಲ್ಲದೆ ಆ ಮಕ್ಕಳು ದಿನಕ್ಕೆ 12 ಗಂಟೆ ವೇದ ಹೇಳ್ತಾರೆ. ಆ ವೇದದಿಂದ ನಿನ್ನ ಪಾಪ ಕರಗದೆ ಇದ್ದರೆ ನೀನು ಎಷ್ಟು ಜನ್ಮ ಬೆಳೆದು ನಿನ್ನ ಪಾಪ ಕರಗುವುದಿಲ್ಲ ಅಂತ ಹೊರಸಾಗು. ಅವರು ಯಾವ ವೇದದ ಬಗ್ಗೆ ವಿಚಾರ, ಓಹೋ ವೇದಕ್ಕೆ ಇಷ್ಟೊಂದು ಮಹಿಮೆ ಇದೆ ಎಂಬುದನ್ನು ಸ್ವಾಮಿಗಳು ತಿಳಿಸಿಕೊಟ್ರು. 1 ತಿಂಗಳಲ್ಲಿ ವಾಪಸ್ ಬಂದ. ಕಲ್ಕತ್ತಾಗೆ ಹೋದು ಮತ್ತೆ ಬಂದು ನನಗೆ ಆರೋಗ್ಯ ಎಲ್ಲ ಏನು ತೊಂದರೆ ಇಲ್ಲ, ತುಂಬ ಸಂತೋಷವಾಗಿದೆ, ನನಗೆ ಯಾವುದೇ ಚಿಂತೆ ಇಲ್ಲ, ನನ್ನ ಸೊಸೆ ಗರ್ಭಿಣಿಯಾಗಿದ್ದಾಳೆ, ಏನೋ ಅವರ ವಿಚಾರ. 1 ತಿಂಗಳೊಳಗೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಆಯಿತು. ಸ್ವಾಮಿ ಹೇಳಿದರು, ಒಂದನ್ನು ಹೇಳಿದೇನಿಲ್ಲ, ಒಂದು ಪಾಠಶಾಲೆಗೆ ಮತ್ತೆ ಹೋಗು, ಆ ಮಕ್ಕಳಿಗೆಲ್ಲ ಒಂದು ಪ್ರದಕ್ಷಿಣೆ ಹಾಕು, ಮಕ್ಕಳು ಅಂತ ತಿಳ್ಕೋಬೇಡ, ಅವರೇನು ಹರಿದ ಬಟ್ಟೆ ಇಟ್ಕೊಂಡಿದ್ದಾರೆ, ವಿಭೂತಿ ಇಟ್ಕೊಂಡಿದ್ದಾರೆ, ದುಡ್ಡು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಡ. ಭಗವಂತ ಅವರಲ್ಲೇ ವಾಸವಾಗಿದ್ದಾನೆ, ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರ ಹತ್ರ ಹೇಳ್ತಿದ್ದಾರೆ ಅವರು. ನೀನು ಯಾರೋ ಬಟ್ಟೆ ಕೊಟ್ಟು ಹೋಮ ಮಾಡ್ತಾನೆ ಅಂದರೆ ಅವ್ರು ದುಡ್ಡಿಗೋಸ್ಕರ ಹೋಮ ಮಾಡೋದು. ಈ ಮಕ್ಕಳು ಹಾಗಲ್ಲ, ಅವರು ಪ್ರದಕ್ಷಿಣೆ ಮಾಡಿ 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 ಒಂದು 20 ಪ್ರದಕ್ಷಿಣೆ ಇಲ್ಲ. ಅವ್ರಿಗೇನಾದರೂ ಆಹಾರಕ್ಕೆ ಸಿಹಿ ತಿಂಡಿಯನ್ನು ಇತ್ಯಾದಿಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ನೀವು ಹೋಗಿ ಸೇರುವುದು. ಇದು ಜಗದ್ಗುರು ಹೇಳುವಂತಹ ಮಾತು. ಯಾಕಂದರೆ ಯಾವುದೇ ಜ್ಯೋತಿಷ್ಯರಿಗೆ ಏನು ಹೇಳಿದ್ರು ಏನು ಮಾಡದಿದ್ರು ಒಂದು ವಿಷಯ ನಾವು ತಿಳ್ಕೋಬೇಕು, ವೇದದಿಂದ ಪರಿಹಾರ ಆಗದ್ದು ಬೇರೆ ಎಲ್ಲಿಯೂ ಪರಿಹಾರ ಆಗುವುದಿಲ್ಲ. ವೇದದಿಂದ ಸಿಗದ್ದು ಬೇರೆ ನಮಗೆ ಎಲ್ಲಿಯೂ ಸಿಗುವುದಿಲ್ಲ. ಯಾರೇ ಪರಿಹಾರ ಹೇಳಿದ್ರು ವೇದ ಮಂತ್ರದವರು ಯಾರು ಬರುವುದೇ ಇಲ್ಲ. ಅಥವಾ ವೇದ ಅಧ್ಯಯನದಿಂದ ಆಗುವಂತಹ ವಿಚಾರ, ವೇದಕ್ಕೆ ತೊಂದರೆಯಾಗುವಂತಹ ವಿಚಾರ ಯಾವುದಿದ್ರು ಅದು ವೇದವೇ ನಮಗೆ ತಿಳಿಸ್ಕೊಡ್ಬೇಕು ವಿನಃ ಜ್ಯೋತಿಷ್ಯದಿಂದ ಆಗುವುದಿಲ್ಲ. ಯಾಕಂದರೆ ಜ್ಯೋತಿಷ್ಯ ವೇದಕ್ಕೆ ಅಂಗ, ಜ್ಯೋತಿಷ್ಯ ವೇದಕ್ಕೆ ಅಂಗ. ವೇದಕ್ಕಿಂತ ಮೇಲೆ ಜ್ಯೋತಿಷ್ಯ ಕೆಲಸ ಮಾಡುವುದಿಲ್ಲ, ವೇದ ಮಾತ್ರ ಮಾಡುತ್ತೆ. ಜ್ಯೋತಿಷ್ಯದಲ್ಲಿ ಯಾವುದು ಲಭ್ಯವಿಲ್ಲದಿದ್ದರೂ ಅದು ವೇದ ಮಾಡಿಕೊಡುತ್ತದೆ. ಅದಕ್ಕೂ ಇನ್ನೊಂದು ಕಥೆಯನ್ನು ಹೇಳುತ್ತೆ, ನಮಗೆ ವಿಶ್ವಾಸ ಬರಬೇಕು, ನಾವು ಇಷ್ಟು ದಿನ ಉಪನ್ಯಾಸ ಮಾಡ್ತಾನೆ ಇದ್ದೇವೆ, ಆದರೂ ವೇದ ಮಂತ್ರಗಳಿಗಿಂತ ಮೇಲೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾವುದೂ ಇಲ್ಲ ಅಂತ ಹೇಳೋಕೆ ನೀವು ಯಾರು ಹೇಳ್ತೇವೆ. ಇದು ನಡೆದದ್ದು ಹೇಳ್ತಿರೋದು. ಆನಂದ ವಿಕಟ ಅಂತ ಒಂದು ಪತ್ರಿಕೆ ಬರ್ತಾ ಇದೆ ತಮಿಳುನಾಡಲ್ಲಿ, ಬೇರೆ ಗೊತ್ತಿದೆ, ಇವರು ಬರ್ತಿದೆ. ಅದರ ವಿಕಟ ಅಂತ ಮಾತ್ರ ಇತ್ತು. ಅದರ ರೈಟರ್ ಯಾರಿದ್ದಾರೋ ಅವರೇ ಬರೆದಂತಹ ಕಥೆ ಇದು. ಒಬ್ಬರು ಭಾಗವತೋತ್ತಮರು ಮಧುರೈ ಪಕ್ಕದಲ್ಲಿ ಅವರವರು ಅವರು ತುಂಬ ಪ್ರಖ್ಯಾತಿಯಾಗಿದ್ದರು. ನಮ್ಮ ಸಾಯಿಬಾಬಾ ಥರ ಅಲ್ಲಿ ಹೋದರೆ ನಮ್ಮ ಎಲ್ಲ ತೊಂದರೆಗಳು ನಾಶವಾಗುತ್ತೆ ಎಂಬುದಾಗಿ ಅವರ ಮೇಲೆ ಪ್ರತೀತಿ ಇತ್ತು. ಒಬ್ಬರು ಘನಪಾಠಿಗಳು ಅವರನ್ನು ನೋಡಲಿಕ್ಕೆ ಅವರನ್ನು ಹತ್ರ ಹೋದರು. ಅವರು ದರ್ಶನ ಸಿಗಲಿಲ್ಲ. ಅವರು ಕಾಶಿಯಿಂದ ಬಂದಿದ್ದರು, ಆ ಘನಪಾಠಿಗಳು ಕಾಶಿಯಿಂದ ಬಂದಿದ್ದರು. ಇಲ್ಲಿ ತುಂಬ ಜನ ಮಧ್ಯಾಹ್ನ ಪೂಜೆ ಆಯಿತು, ತೀರ್ಥ ಪ್ರಸಾದ ಆಯಿತು, ತೀರ್ಥಕ್ಕೆ ಇವರು ಕ್ಯೂಯಲ್ಲಿ ಬಂದರು. ಈಗ ನೋಡಿದ್ರು ಸ್ವಾಮಿಗಳನ್ನ, ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದ್ರು. ಈಗ ಕಾಶಿಯಿಂದ ಬಂದಿದ್ದೇನೆ ಅಂತ ಹೇಳಿದ್ರು. ಏನು ಸಮಾಚಾರ ಅಂತ ಕೇಳಿದ್ರು. ನಿಮ್ಮನ್ನು ಸ್ವಲ್ಪ ಅಡಿಕೆ ಇದೆ ನಾನು ಮಾಡಲಿಕ್ಕೆ, ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರು. ಆಯ್ತು ನೀವು ಸಾಯಂಕಾಲ ಬಾ ಆಯ್ತು, ಸ್ವಾಮಿ ಕಳಿಸ್ಬಿಟ್ರು. ಮತ್ತೆ ಸಾಯಂಕಾಲ ಬಂದಿದ್ರು. ಏನಾಗಿದೆ, ಇವರು ಉಳ್ಕೊಂಡ ರೂಮಲ್ಲಿ ಬೇರೆ ದಾರಿ ಇಲ್ಲದೆ ಈ ವಿಕಟ ಎಡಿಟರ್ ಇದ್ದಾರಲ್ಲ ಅವರು ಇವರೊಟ್ಟಿಗೆ ಉಳ್ಕೊಂಡ್ಬಿಟ್ಟಿದ್ರು ರೂಮಲ್ಲಿ.
ಆದ್ದರಿಂದ ಅವರದ್ದು ನಮಗೂ ದರ್ಶನ ಆಗುತ್ತೆ ಅಂತ ಅವ್ರ ಜೊತೆ ಉಳಿ. ಸಾಯಂಕಾಲ ಬಂದ ಕೂಡಲೇ ಏನು ಬಂದಿದ್ದೀಯಾ ಅಂತ ಕೇಳಿದ್ರು. ಇಲ್ಲ, ನನಗೆ ಮಗುವಿಗೆ ನಿಶ್ಚಯ ಆಗಿದೆ, ನಾನೇನು ಮಾಡಬೇಕು ಅಂತ ಕೇಳಿದ. ಇಲ್ಲ, ನನ್ನ ಮಗುವಿಗೆ ದುಡ್ಡು ಏನಿಲ್ಲ, ಅವ್ರ ಮನೆಯಲ್ಲಿ ತುಂಬ ಬಂಗಾರ ಎಲ್ಲ ಕೇಳ್ತಾ ಇದ್ದಾರೆ, ಮಗ ಎಲ್ಲ ಹುಡುಗ, ನನಗೆ ಸಂಪಾದನೆ ಇಲ್ಲ ಅಂತ. ಯಾಕೆ ನಿಮಗೆ ಧನಪಾಠಗಳಲ್ಲಿ ನಿಮಗೇನು ಕಮ್ಮಿ ಆಯಿತು ಅಂತ ಕೇಳಿದ. ಇಲ್ಲೆಲ್ಲ ನಾನು ನಮ್ಮೂರಲ್ಲೇ ಇದ್ದೆ, ನಮ್ಮ ಗುರು ನಮಗೆ ಕಾಶಿ ಕರ್ಕೊಂಡು ಹೋದರು, ಚೆನ್ನಾಗಿ ಸಂಪಾದನೆ ಇದೆ ಅಂತ. ಅಲ್ಲಿ ಹೋದರೆ ನನಗೆ ಈ ವೃತ್ತಿಯಲ್ಲಿ ಇದ್ದುಕೊಂಡು ಸಂಪಾದನೆ ಮಾಡಲಿಕ್ಕೆ ಇಷ್ಟವಿಲ್ಲ. ಗಂಗೆಯಲ್ಲಿ ಏನೋ ತರ್ಪಣ ಮಾಡೋದು, ಶಾಸ್ತ್ರ ಇಡೋದು ಇದ್ದರೆ ನನ್ನ ಕೆಲಸ ಆಗೋಯ್ತು, ನನ್ನ ವಿದ್ಯೆಗೆ ಏನು ಕೆಲಸ ಇರಲಿಲ್ಲ. ಹಾಗಾಗಿಂದ ಮನಸ್ಸಿನಲ್ಲಿ ಒಂದಷ್ಟು ದಿವಸ ಮಾಡಿದೆ, ಆಮೇಲೆ ನನಗೆ ಮನಸ್ಸು ಬರಲಿಲ್ಲ, ವಾಪಸ್ ಊರಿಗೆ ಬಂದ್ಬಿಟ್ಟೆ ಅಂತೇಳಿ. ಇವಾಗ ಏನು ಮಾಡ್ತಿದ್ದೀಯಾ ಅಂತ ಕೇಳಿ. ನಮ್ಮ 4 ಜನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಿದ್ದೀನಿ, ಇದು ನಿಮಗೆ ಸಂಕಷ್ಟ ಏನು ಅಂತ ಕೇಳಿ. ಆ ವಿದ್ಯಾರ್ಥಿಗಳಿಗೆ ಊಟ ಹಾಕಲಿಕ್ಕೆ ನನಗೆ ಅಕ್ಕಿ ಇಲ್ಲ, ನನ್ನ ಮನೆಯಲ್ಲಿ ಮದುವೆ ಇಟ್ಕೊಂಡಿದ್ದೇನೆ, ಬಂಗಾರ ಬೇರೆ ಕೇಳ್ತಾ ಇದ್ದಾರೆ, ಕುಡಿದ್ರೆ ಅದು ನಿಂತೇ ಇರುತ್ತೆ, ನಾನು ಸ್ವಾಮಿ ದಾರಿ ಮಾಡಬೇಕು. ಸ್ವಾಮಿ ಹೇಳಿದ್ರು, ಪ್ರದೋಷ ಕಾಲ ಆಯಿತು, ಪಕ್ಕದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಕೂತು ಒಂದು ರಾತ್ರಿ ರುದ್ರ ಹೇಳು, ನಾಳೆ ಬೆಳಿಗ್ಗೆ ದರ್ಶನಕ್ಕೆ ಬಾ, ನಾನು ವ್ಯವಸ್ಥೆ ಮಾಡ್ತೇನೆ. ಮುಗಿಸಿ ಬೆಳಿಗ್ಗೆ ಯಥಾವತ್ತಾಗಿ ಬೆಳಿಗ್ಗೆ ಬೇಗ ಬಂದು ಆಯಿತು. 10:30 11 ಗಂಟೆ ಅಷ್ಟೊತ್ತಿಗೆ ಈ ನಿರ್ಮಾಣಿಗೆ ಬಂದಿದ್ದರು, ಜೊತೆಗೆ ಎಡಿಟ್ರು ಕೂತಿದ್ರು. ಇನ್ನು ಕೂತ್ಕೊಳ್ಳಿ ಅಂತ ಹೇಳಿಟ್ರು, ಏನು ಮಾತಾಡಲ್ಲ, ನೀವು ಹತ್ರ ಕೂತ್ಕೊಳ್ಳಿ ಅಂತ. ಒಂದು ಅರ್ಧ ಗಂಟೆಯಲ್ಲಿ ಒಬ್ಬ ದೊಡ್ಡ ಧನಿಕ, ದೊಡ್ಡ ಒಂದು ಟೆಂಪೋದಲ್ಲಿ ಸುಮಾರು 100 ಮೂಟೆ ಅಕ್ಕಿ ತಗೊಂಡ್ಬಂದರು. ತಗೊಂಡ್ಬಂದ, ಒಂದು ಮೂಟೆ ತಗೊಂಡ್ಬಂದ, ಸ್ವಾಮಿ ಹತ್ರ ಇಟ್ಟ. ಯಾರು ನೀನು? ಮನ್ನಾರಗುಡಿ ಎಂಬ ಊರಿಂದ ಬಂದಿದ್ದೇನೆ, ಈ ನನ್ನ ಗ್ರಾಮ, ನನ್ನ ಹೊಲದಲ್ಲಿ ಬೇಕಾದಷ್ಟು ಬೆಳೆ ಬಂದಿದೆ, ಈ ಅಕ್ಕಿಯನ್ನು ಸ್ವಾಮಿಗೆ ಕೊಡಲಿಕ್ಕೋಸ್ಕರ ನಾನು ಬಂದಿದ್ದೇನೆ, ಸ್ವಾಮಿ ಸ್ವೀಕರಿಸಬೇಕು ಅಂತ. ಏನು ನೋಡಿ ಸ್ವಾಮಿ, ನಿಮ್ಮ ತಲಾಂತರದಿಂದ ಮಾಡಿದಂತಹ ಪಾಪವನ್ನು ನನ್ನ ತಲೆ ಕಟ್ಟಲಿಕ್ಕೆ ಬಂದಿದ್ಯಾ ಅಂತ ಕೇಳಿದ್ರು. ಮತ್ತೆ ಅದನ್ನೇ ಕೇಳಿದ್ರು. ಇಲ್ಲ ಸ್ವಾಮಿ, ಯಾಕೆ ಹಾಗೆ ಹೇಳ್ತೇನೆ ಅಂದರು. ನಿನ್ನ ಮೋಸ ಮಾಡಬೇಕು ಅಂತ ಬಂದಿದ್ಯಾ ನೀನು ಅಂತಂದು. ಇಲ್ಲ ಸ್ವಾಮಿ, ಹಾಗಿಲ್ಲ, ಮೂಟೆಯನ್ನು ಬಿಚ್ಚುವುದು, ಅಕ್ಕಿ ಮೂಟೆ ಇದರಿಂದ ಸ್ವಾಮಿ ಹೇಳಿದ್ರೆ ಅದನ್ನು ಬಿಚ್ಚು ಅಂತ ಹೇಳಿ ಬಿಚ್ಚಿದೆ. ಎಲ್ಲ ಒದ್ದೆ ಅಕ್ಕಿ, ಪ್ರತ್ಯಕ್ಷವಾಗಿ ನೋಡಿದ್ರೆ ಹೇಳಿದ್ದು, ಮೂಟೆ ಪೂರ್ತಿ ಅಕ್ಕಿ ಒದ್ದೆ. ನನಗೆ ಯಾವ ಒದ್ದೆ ಅಕ್ಕಿಗಳನ್ನು ಮಠಕ್ಕೆ ಅಂತಿದ್ದೆ, ಏನು ಮಾಡೋಕ್ಕಾಗುತ್ತೆ, ನಾವು ಅದನ್ನು ಹೇಗೆ ಮಾಡಲಿಕ್ಕಾಗುತ್ತೆ, ಇಷ್ಟು ನನ್ನನ್ನು ಕೊಡ್ಲಿಕ್ಕಾಗುತ್ತೆ. ಇಲ್ಲ, ಇದೇನು ತಪ್ಪಾಗಿ ಹೇಳಿದ್ರೆ ನಾನು ಬೇರೆ ಮೂಟೆ ತರ್ತೇನೆ ಅಂತ. ಇನ್ನೊಂದು ಮೂಟೆಯಿಂದ ಅದು ಮುಚ್ಚಿದೆ, ಅದು ಒದ್ದೆ. 10 ಮೂಟೆಯಿಂದ 10 ಮೂಟೆ ಅಕ್ಕಿ ಒದ್ದೆ. ಅನುಬಂದ್ಬಿಡ್ತು. ಇದು ಅದು ಮಹಾಪರಾಧ, ಏನಾಗಿದೆ ಗೊತ್ತಿಲ್ಲ. ಅವ್ರು ಕೇಳಿದ್ರು, ಪಕ್ಕದಲ್ಲಿ ಕೂತಿದ್ದಾರಲ್ಲ, ಬರೀ ಗಮನಾಡು ಪರಿಚಯ ಉಂಟ ನಿಮಗೆ ಅಂತ ಕೇಳಿ. ಇಲ್ಲ ಅಂದ್ರು. ಗಮನಾಡು ನಿಮಗೆ ಏನು ಪರಿಚಯ ಉಂಟಾ ಅಂತ ಕೇಳಿದ್ರು. ಇಲ್ಲ ಅಂದ್ರು. ಅವ್ರು ಹೇಳಿದ್ರು, ನೋಡಿ ಅಚಾನಕ್ಕಾಗಿ ಸ್ವಾಮಿ ಹೇಳಿ ಅಂತ. ನಿಮ್ಮ ಊರು ಯಾವುದು ಹೇಳಿದೆ? ಮನ್ನಾರಗುಡಿ ಹೇಳಿ. ನಿಮ್ಮ ಊರು ಯಾವುದು? ಮನ್ನಾರಗುಡಿ. ಅಲ್ಲಿ ಪಕ್ಕದ ಗ್ರಾಮ ಯಾವುದು? ಅದೇ ಗ್ರಾಮ, ಇದೇ ಗ್ರಾಮ. ಇವರ ಅಪ್ಪ ನಿಮ್ಮ ಅಪ್ಪನಿಗೆ ಪುರೋಹಿತರು, ಇವರಪ್ಪ ನಿಮ್ಮಪ್ಪನಿಗೆ ಪುರೋಹಿತರು. ನೀವು ಗೊತ್ತಿಲ್ವಲ್ಲ? ಗೊತ್ತಿಲ್ಲ. ನೀವು ಹೇಳಿ ನಿಮ್ಮಪ್ಪ ಇಂಥ ಮನೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದ್ರು. ನಿಮ್ಮ ಮನೆಗೆ ಅಕ್ಕಿ ಬಂದದ್ದು ಅಂತ ಇಲ್ಲಿಂದಾದ್ರು ಅಂತ ಕೇಳಿದ್ರು. ಹೌದು, ನಮ್ಮ ಮನೆಗೆ ಒಬ್ಬರು ಧನಿಕರು ಕೊಡ್ತಾ ಇದ್ರು, ಅಲ್ಲಿ ನಿಲ್ಲಿಸಿಬಿಟ್ರು ಅಂತ ಹೇಳಿ. ನಿಮಗೆ ಇದ್ರ ಬಗ್ಗೆ ಗೊತ್ತುಂಟ ಅಂತ ಒಳ್ಳೆಗೆ ಹೇಳಿದ್ರು. ಇಲ್ಲ ಅಂದರು. ಆಮೇಲೆ ಹೇಳಿದ್ರು, ಹೋಗಿ ನಿಮ್ಮ ಮನೆಯಲ್ಲಿ ತುಂಬ ತಲಾಂತರಗಳಿಂದ ಇವರು ಪೌರೋಹಿತ್ಯ ಮಾಡ್ತಾ ಇದ್ರು, ಇವರಿಗೆ ನಿಮ್ಮ ಮನೆಯಿಂದ ಊಟಕ್ಕೆ ಬೇಕಾದಷ್ಟು ಅಕ್ಕಿ ನಿಮ್ಮ ಮನೆಯಿಂದ ಕೊಡ್ತಾ ಇದ್ರು. ನಿಮ್ಮ ಮನೆಯಲ್ಲಿ ಯಾವುದೋ ಅನ್ಯವರ್ಣೀಯವಾದಂತಹ ಒಂದು ಹುಡುಗಿಯನ್ನು ಮದುವೆ ಮಾಡಿಸ್ಲಿಕ್ಕೆ ಇವರ ಅಪ್ಪನಿಗೆ ಹೇಳಿದ್ರು ನಿಮ್ಮಪ್ಪ, ನಾನು ಬ್ರಾಹ್ಮಣನಾಗಿ ಈ ವರ್ಣ ಸಂಕರಕ್ಕೆ ನಾನು ಪೌರೋಹಿತ್ಯ ಮಾಡುವುದಿಲ್ಲ ಅಂತ ನಿಮ್ಮ ಅಪ್ಪ, ಇವರ ಅಪ್ಪ ಹೇಳಿಬಿಟ್ರು. ಗನವಾಡಿಗಳು ಬಂದು ಹೇಳಿಬಿಟ್ರು, ನೀವು ಮಾಡುವುದಿಲ್ಲ ಆದರೆ ನಮ್ಮ ಮನೆಯ ನಿಮ್ಮ ಪೌರೋಹಿತ್ಯವೂ ಬೇಡ, ನಿಮ್ಮ ಮನೆಗೆ ಅಕ್ಕಿಯೂ ನಾನು ಕಳಿಸುವುದಿಲ್ಲ ಅಂತ ನಿಮ್ಮ ಅಪ್ಪ ಹೇಳಿದ್ರು. ಬೇಡ ಅಂತ ಇವರಪ್ಪ ಹೊರಟು ಬಂದರು. ಆವಾಗಿಂದ ಇವರ ಮನೆಯಲ್ಲಿ ಊಟಕ್ಕೆ ಕಷ್ಟ. ಯಾರ ಮನೆಯಲ್ಲಿ? ಈ ಗನವಾಡಿಗಳ ಮನೆಯಲ್ಲಿ. ಯಾಕಂದರೆ ಆವಾಗಿನ ಕಾಲದಲ್ಲಿ ದುಡ್ಡಿಗೋಸ್ಕರವೋ ಹಣವನ್ನು ಹುಡುಕಿಕೊಂಡೋ ಊರಕ್ಕೆ ಹೋಗುವ ವ್ಯವಸ್ಥೆ ಇರಲಿಲ್ಲ. ಆವಾಗಿಂದ ಕಷ್ಟ ಬರ್ತಿದ್ದಾರೆ. ಎಷ್ಟು ವರ್ಷ ಆಗಿರ್ಬೋದು ಹೇಳು ಅಂತ ಹೇಳಿ. ಆವಾಗಿಂದ ಅವರು ಕಣ್ಣೀರು ಹಾಕ್ತಿದ್ದಾರಪ್ಪ.
ಈ ಗುಣಪಾಠಗಳವರ ಕಣ್ಣೀರಾಗ್ತಿದ್ದಾರೆ, ಒಂದು ಮನೆ ಅಕ್ಕಿ ಸಿಗಲಿಲ್ಲ ಅವರಿಗೆ. ನೋಡಿಯ ಅವರು ಹಾಕಿದ ಕಣ್ಣೀರು ಪೂರ್ತಿ ಈ ಅಕ್ಕಿ ಮುಟ್ಟೆ ಪೂರ್ತಿ ಒದ್ದೆ ಆಗಿದೆ ನೋಡು. ಹಿಂದಿ ಊಟದಂತೂ ಎಲ್ಲ ಒದ್ದೆ ಅಕ್ಕಿ ಹೊತ್ತು ಏನು ಮಾಡಿ ಗೊತ್ತಿಲ್ಲ. ಅವ್ರು ಸ್ವಾಮಿಗೆ ಹೇಳಿದ್ರು ಮಾಡ್ತೇನೆ ಅಂದ್ರು. ಖಂಡಿತ ಮಾಡ್ತೀವಿ ಅಂತ ಕೇಳಿದ್ರು, ಮಾಡ್ತೇನೆ ಅಂದ್ರು. ಇವ್ರನ್ನ ಕೇಳಿದಾಗ ಎಷ್ಟು ಮದುವೆಗೆ ಖರ್ಚು ಎಷ್ಟು ಬೇಕು ಅಂತ ಕೇಳಿದ್ರು ಅವರು ಸ್ವಾಮಿಗಳು. ಸುಮಾರು 1.5 ಲಕ್ಷ ರೂಪಾಯಿ ಬೇಕು ಅಂತಂದಿದ್ರು ಅವರು. ನಿಮ್ಮ ಅಕ್ಕಿ ಎಷ್ಟು ಸೇಲ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳಿದ್ರು. 1.5 ಲಕ್ಷ ರೂಪಾಯಿ ಬರುತ್ತೆ ಅದು ಸೇಲ್ ಮಾಡಿ ದುಡ್ಡಿಗೆ ಬರೋದು. ನಾವು ಯಾವುದೇ ಒಂದು ಕಾಲದಲ್ಲಿ ಒಂದು ಧರ್ಮವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂತಂದ್ರೆ